ಬಿಜೆಪಿ ಕಚೇರಿಗೆ ಮಂಡ್ಯ ಸಂಸದೆ ಸುಮಲತಾ ಆಗಮಿಸ್ತಾ ಇದ್ದಾರೆ. ಬಿಎಲ್ ಸಂತೋಷ್ ಅವರ ಭೇಟಿಗೆ ಅವರು ಆಗಮಿಸ್ತಾ ಇದ್ದು ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಲಿದ್ದಾರೆ ಸಂಸದೆ ಸುಮಲತಾ. ಬಿಜೆಪಿ ಕಚೇರಿಗೆ ಸುಮಲತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಬರಲಿದ್ದು ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಪಕ್ಷೇತರ ಸಂಸದೆ ಸುಮಲತಾ ಸಂತೋಷ್ ಅವರನ್ನ ಭೇಟಿಯಾಗಲಿದ್ದಾರೆ. ಈಗಾಗಲೇ ಗಮನಿಸಬಹುದು ನಾವು ಆಗಮಿಸಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನ ಈಗಾಗಲೇ ಭೇಟಿ ಮಾಡೋದಕ್ಕೆ ಕೂಡ ಆಗಮಿಸಿದ್ದು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬಿಎಲ್ ಸಂತೋಷ್ ಅವರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಅಲ್ಲಿ ಎಲ್ಲಾ ಮುಖಂಡರುಗಳು ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಒಂದು ರೀತಿಯಲ್ಲಿ ಬಹಳ ದಿನಗಳಿಂದಲೂ ಕೂಡ ಏನಾದ್ರೂ ಮಾತುಕತೆ ಆಗುತ್ತಾ, ಬಿಜೆಪಿಗೆ ಏನಾದ್ರೂ ಸೇರ್ಪಡೆಗೊಳ್ತಾರಾ ಅಥವಾ ಪಕ್ಷೇತರಾಗಿದ್ದುಕೊಂಡು ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾರಾ, ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಇತ್ತು. ಆದ್ರೆ ಇದು ಯಾವುದಕ್ಕೂ ಕೂಡ ಇನ್ನೂ ಕೂಡ ನಾನು ಜನರ ಜೊತೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ, ಅವ್ರ ಜೊತೆ ಮಾತನಾಡಿ ನಾನು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಸುಮಲತಾ ಅವರು ಹೇಳ್ತಾ ಇದ್ರು. ಇವತ್ತು ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡ್ತಾರೆ. ಈಗಾಗಲೇ ಸಂತೋಷ್ ಅವರನ್ನ ಮಾತುಕತೆಗೆ ಕೂಡ ಅವ್ರ ಜೊತೆ ಮಾತುಕತೆಗೆ ಸುಮಲತಾ ಅವರು ಬಿಜೆಪಿ ಕಚೇರಿಗೆ ಆಗಮಿಸಿದ ಅವರಿಗೆ ಒಂದು ಅದ್ಭುತವಾದಂತಹ ಸ್ವಾಗತವನ್ನು ಕೂಡ ಅಲ್ಲಿ ಕೋರಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇನ್ನು ಯಾವ ರೀತಿಯ ಚರ್ಚೆ ನಡೆಯುತ್ತೆ, ಯಾವ ರೀತಿಯಾಗಿ ಬಿಜೆಪಿಗೆ ಸೇರ್ಪಡೆಗೊಳ್ಳುವ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ, ಬಿಜೆಪಿಗೆ ಸೇರ್ಪಡೆಗೊಳ್ತಾರಾ ಅಥವಾ ನಾನು ಪಕ್ಷೇತರಾಗಿದ್ದುಕೊಂಡೇ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾರಾ, ಸಾಕಷ್ಟು ಕುತೂಹಲಗಳಿದೆ. ಈಗಾಗಲೇ ಬಿಜೆಪಿಯ ಮುಖಂಡರುಗಳು ಅವರನ್ನ ವೆಲ್ಕಮ್ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜಿಂದಾಲ್ ಸಂಸ್ಥೆ ಕಾನೂನು ರೀತಿಯಾಗಿ ನಡೆದುಕೊಂಡಿದೆ. ಜಿಂದಾಲ್ ಎಲ್ಲಿ ಕೂಡ ಯಾವುದೇ ಅಕ್ರಮವನ್ನ ಮಾಡಿಲ್ಲ ಅಂತ ಹೇಳಿ ಜಿಂದಾಲ್ ಸಮೂಹ ಸಂಸ್ಥೆ ಅಧ್ಯಕ್ಷ ಸಜ್ಜನ್ ಜಿಂದಾಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರು ಏನೇ ಚರ್ಚೆ ಮಾಡಿದ್ರು ಕೂಡ ನಾವು ಸರಿಯಾಗಿದ್ದೇವೆ, ನಾವು ನಿಯಮ ಪ್ರಕಾರನೇ ಭೂಮಿಯನ್ನ ಪಡೆದಿದ್ದೇವೆ. ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ, ಆದ್ರೆ ಅದುವೇ ಪ್ರಜಾಪ್ರಭುತ್ವ. ಆದ್ರೆ ಎಲ್ಲೂ ಕೂಡ ಕಾನೂನನ್ನ ಮೀರಿ ನಾವು ಇಲ್ಲಿ ಕೆಲಸವನ್ನ ಮಾಡಿಲ್ಲ, ಕಾನೂನು ರೀತಿಯಾಗಿ ಜಿಂದಾಲ್ ಸಂಸ್ಥೆ ನಡೆದುಕೊಂಡಿದೆ ಅಂತ ಹೇಳಿ ಜಿಂದಾಲ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಸಜ್ಜನ್ ಜಿಂದಾಲ್ ಸ್ಪಷ್ಟನೆಯನ್ನ ಕೂಡ ಮಾಡಿದ್ದಾರೆ. ನಿಯಮದ ಪ್ರಕಾರವೇ ಭೂಮಿಯನ್ನ ಪಡೆದಿದ್ದೇವೆ, ಕೆಲವರು ಪ್ರಶ್ನೆ ಮಾಡ್ತಾರೆ, ಅದುವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ. First of all, I must make it very clear that anything and everything that JSW Steel does is absolutely legal and absolutely above board. So there is no question, not a single iota of a question, that if there is anything which is not done as per the legal aspect and legal framework of the thing. So therefore, if anybody is raising any question or anything, linking anything with anything, it is I cannot get into that kind of discussion because I am not qualified to discuss all those things. But I can, as the chairman of the company, I can only say that JSW Steel will not do anything which is illegal or which will disadvantage the state or which will disadvantage the people of Karnataka. People can raise issues, people can go against the administration, people can talk anything. So that is the beauty of democracy, and there are countermeasures. There are people who will reply. There are bureaucrats. There are systems in the place. So we cannot say that everything is run by the politicians. You know, there is a full bureaucracy. There is a full system. There is a legal system. Everybody goes through the whole thing, and then it is decided. It cannot be that one person can decide that okay, give it or don't give it. It is not possible like that. ಜಿಂದಾಲ್ ಪರ ಶಾಸಕ ಶ್ರೀರಾಮುಲು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕು ಅಂತ ಹೇಳಿ ಬಳ್ಳಾರಿಯ ತೋರಣಗಲ್ನಲ್ಲಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದು ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಆಗ್ತಾ ಇದೆ. ಆದ್ರೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಅನ್ನ ಕೂಡ ನಾವು ಗಮನಿಸಿದ್ವಿ. ಹೋರಾಟದ ರೂಪುರೇಷೆಗಳು ಆಗ್ತಾ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಈಗ ಜಿಂದಾಲ್ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಎಲ್ಲರೂ ಕೂಡ ಕೈ ತುಂಬಾ ಕೆಲಸ ಸಿಗಬೇಕಾದ್ರಿಗಿನ ಈ ಜಿಂದಾಲ್ ಅನ್ನಂತ ಕಾರ್ಖಾನೆಗಳು ಸುಮಾರಾಗಿ 2 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದ. ಇವತ್ತು ಎಂಪ್ಲಾಯ್ಮೆಂಟ್ ಜೊತೆಲಿ ಹೊರಗಡೆ ಇದ್ದಂತ ಜನರಿಗೆ ಕೂಡ ಬಹಳಷ್ಟು ಮಂದಿಗೆ ಸಹಾಯ ಆಗುವಂತ ಕೆಲಸ ಕೂಡ ಮಾಡಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಅದ್ರ ತಪ್ಪು ಅನ್ನಂತದ ರಾಜಕಾರಣಿಗಳು ನಾವು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಸರ್ಕಾರಗಳು ಬಂದಂತ ಟೈಮಲ್ಲಿ ನಿಮಗೆ ಪ್ರೋತ್ಸಾಹ ಕೊಡಬೇಕಾಯ್ತು, ಕೆಲವೊಂದು ಸಂದರ್ಭದಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ. ಅದರಲ್ಲಿ ತಪ್ಪುದಾರದಲ್ಲಿ ನಮ್ಮಂತ ರಾಜಕಾರಣಿಗಳು ಕೂಡ ತಪ್ಪು ಮಾಡಿದ ಅಂತ ನಾನು ನೇರವಾಗಿ ಒಪ್ಕೊಂತೀನಿ.
ಯಾಕಂದ್ರೆ ಇವತ್ತು ನೀವು ಮಾಡ್ತಾ ಇರುವಂತ ಕೆಲಸ ಬಹಳಷ್ಟು ದೊಡ್ಡ ಕೆಲಸ. ನಾನು ಯಾಕಂದ್ರೆ ಇವತ್ತು ಬಹಳಷ್ಟು ಡಿಬೇಟ್ ಮಾಡಬೇಕಾದ್ರೆ ನಾನು ಇಷ್ಟು ಬಹಿರಂಗವಾಗಿ ಡಿಬೇಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ತಪ್ಪಾಗುತ್ತೆ. ಹಂಗಾಗಿ ಬಹಳಷ್ಟು ಒಳ್ಳೆ ಕೆಲಸಗಳು ಕೂಡ ಮಾಡ್ಕೊಂಡ್ಬಂದಿದ್ರಿ, ಅನೇಕ ಮಂದಿ ಎಂಪ್ಲಾಯ್ಮೆಂಟ್ ಅನ್ನು ಕೊಟ್ಟಿದ್ರಿ, ಬಹಳಷ್ಟು ಒಳ್ಳೆ ಗೌರವದಿಂದ ಕೂಡ ನಡ್ಕೊಂಡ್ ಬಂದಿದ್ರಿ. ಗುರುವಾಯೂರು ಶ್ರೀಕೃಷ್ಣನ ಸನ್ನಿಧಿಗೆ ನಮೋ 112 ಕೆಜಿ ಕಮಲದಲ್ಲಿ ಮೋದಿ ತುಲಾಭಾರ, ಕಾರ್ಯಕರ್ತರಿಗೆ ನಮೋ ನಮಃ. ಕೇರಳದ ಗುರುವಾಯೂರು ದೇವಸ್ಥಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಶ್ರೀಕೃಷ್ಣನ ದರ್ಶನವನ್ನ ಪಡೆದರು. ದೇವಸ್ಥಾನದಲ್ಲಿ ಮೋದಿ ತುಲಾಭಾರ ಸೇವೆಯನ್ನ ಸಲ್ಲಿಸಿದ್ರು. ತಾವರೆ ಹೂಗಳಿಂದ ತುಲಾಭಾರ ನೆರವೇರಿಸಲಾಯಿತು. ಗುರುವಾಯೂರಿಗೆ ನರೇಂದ್ರ ಮೋದಿ ಅವರ 2ನೇ ಭೇಟಿ ಇದಾಗಿದೆ. ಈ ಹಿಂದೆ 2008ರಲ್ಲಿ ಗುಜರಾತ್ ಸಿಎಂ ಆಗಿದ್ದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಭೇಟಿ ಕೊಟ್ಟು ಶ್ರೀಕೃಷ್ಣನ ದರ್ಶನ ಪಡೆದರು. ಮೋದಿ ಆಗಮನ ಹಿನ್ನೆಲೆಯಲ್ಲಿ ಗುರುವಾಯೂರಿನಲ್ಲಿ ಭಾರೀ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರೆ ಆಲ್ರೆಡಿ ವಾರಣಾಸಿಯಷ್ಟೇ ಕೇರಳದ ಬಗ್ಗೆ ಪ್ರೀತಿ ಇದೆ, ಇಲ್ಲಿಗೆ ಬಂದಿದ್ದು ಪುಣ್ಯ ಭೂಮಿಗೆ ಬಂದಂತಹ ಅನುಭವ ಆಗಿದೆ ಅಂತ ಮೋದಿ ಹೇಳಿದ್ದಾರೆ. गुरुवायूर की इस पवित्र भूमि पर इतनी बड़ी तादाद में आप आए हैं, तब इस पवित्र भूमि से आज हम सब संकल्प करके चले, नकारात्मकता को छोड़े, सकारात्मकता का आविष्कार करते हुए आगे बढ़े और 130 करोड़ देशवासियों के सपनों को साकार करने के लिए एक नई ऊर्जा, नई शक्ति, नए सामर्थ्य, नए संकल्प के साथ चल पड़े। इसी एक भावना के साथ मैं फिर एक बार गुरुवायूर की इस पवित्र धरती को नमन करता हूं, केरल के सभी नागरिकों को आदरपूर्वक नमन करता हूं और हम सब मिलकर के उज्जवल भविष्य के लिए, भव्य भारत के लिए, नए भारत के लिए, नए स्पिरिट के लिए आगे बढ़े। इसी एक भावना के साथ मैं फिर एक बार आपका बहुत बहुत धन्यवाद करता हूं।